ಜನರನ್ನ ಕರ್ಕೊಂಡ್ಬರುವಂತ ಬಡವರಿಗೆ ದುಡ್ಡು ಕೊಟ್ಟು ಜನರನ್ನು ಕರ್ಕೊಂಡ್ಬರುವಂತ ಪ್ರಯತ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾನೇನು ಕೇಳಿದೆ, 1,000 ರೂಪಾಯಿನ ಅವ್ರ ನಾಯಕರಿಗೆ ಒಬ್ಬೊಬ್ಬರಿಗೆ ಕೊಟ್ಟಾರಂತ ಹೇಳಿ, ಅದನ್ನ ಕೆಳಗನ ಅವ್ರು 500 ರೂಪಾಯಿ ಕೊಟ್ಟಾರಂತ ಕೇಳಿದೆ ನಾನು. ಅಂದ್ರೆ ನಡುವ 500 ರೂಪಾಯಿ ಅಲ್ಲೇ ಹೋಗೈತೆ ಅನ್ನಿಸ್ತಿತ್ತು. ಒಟ್ಟು 1,000 ರೂಪಾಯಿನ ಒಬ್ಬೊಬ್ಬರಿಗೆ ಅಂತ ಅವರು ಟಾರ್ಗೆಟ್ ಕೊಟ್ಟು ಒಬ್ಬ ಮನುಷ್ಯನ ಕರ್ಕೊಂಡ್ಬಂದ್ರೆ 1,000 ರೂಪಾಯಿ ಅಂತ ಹೇಳಿ ತಮ್ಮ ನಾಯಕರಿಗೆ ದುಡ್ಡು ಕೊಟ್ಟಾರಂತೇಳಿ ನಾನು ಕೇಳೇನೆ. ನಾನು ಮಾನ್ಯ ಶ್ರೀ ಪ್ರದೀಪ್ ಶೆಟ್ಟರ್ ಅವರಿಗೆ ಸ್ವಾಗತ ಬಯಸ್ತೇನೆ. ಅದ್ರ ಜೊತೆ ಅಲ್ಲಿ ಕೆಲಸ ಮಾಡುವಂತ ಕಾರ್ಪೊರೇಟರ್ಗಳಿಗಾಗಲಿ ಲೀಡರ್ಗಳಿಗಾಗಲಿ ಅವ್ರಿಗೂ ಎಲ್ಲರಿಗೂ ದುಡ್ಡು ಕೊಟ್ಟು ಹೆಂಗಾರ ಮಾಡ್ರಿಪ್ಪ, ನಮ್ಮ ಮುಖ್ಯಮಂತ್ರಿ ಬರತ್ತಾರ, ಖರ್ಗೆ ಅವ್ರು ಬರತ್ತಾರ, ಮಂದಿನ ಕರ್ಕೊಂಡ್ಬರ್ರಿ, ದೊಡ್ಡ ಪ್ರಮಾಣದಾಗ ಕೊಡಿಸ್ರಿ ಅಂತ ಪ್ರಯತ್ನ ನಡೆಸಿದ್ದಾರೆ. ನಮ್ಗೇನು ಪ್ರಯತ್ನ ಇಲ್ಲ. ಅವರು ಒಂದು ಕಾಂಗ್ರೆಸ್ ಸಮಾವೇಶ ಮಾಡಿ ಜನರನ್ನು ಕೂಡಿಸಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಇವತ್ತು ನಡೀತಿರುವಂತ ಕಾರ್ಯಕ್ರಮ PMAY ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ. ಆ ಹೆಸರೇ ಹೇಳುವಂಗ ಪ್ರೈಮ್ ಮಿನಿಸ್ಟರ್ ಏನು ಬಡವರಿಗೆ ಮನೆಗಳನ್ನ ಕಟ್ಟಬೇಕಂತ ದುಡ್ಡು ಕೊಟ್ಟಿದ್ದಾರೆ, ಅದ್ರ ಮೂಲಕ ಆಗ್ತಿರುವಂತ ಕಾರ್ಯಕ್ರಮ. 2015ರಿಂದ 2025 ತನಕ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವಾಗ ನರೇಂದ್ರ ಮೋದಿ ಅವರು 2004ರಲ್ಲಿ ಕೇಂದ್ರದ ಪ್ರಧಾನಿಗಳಾದರು, ಅದಾದ ನಂತರ ಅವರು 2015ರಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆಗೆ ಒಂದು 25 ತನಕ 10 ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸುಮಾರು 7,06,000 ಮನೆಗಳನ್ನ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡಮಾಡಪಟ್ಟಿದೆ. 7,06,000 ಜನ, 6,000 ಮನೆಗಳು. ಇವತ್ತು ಹುಬ್ಬಳ್ಳಿಯಲ್ಲಿ ಕೂಡ 1,008 ಮನೆಗಳು ಏನು ಹುಬ್ಬಳ್ಳಿ ಪೂರ್ವ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದಾವ. ಈ ಮನೆಗಳನ್ನ ಕೊಟ್ಟಿದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ. ಹಿಂದೆ ವಿ ಸೋಮಣ್ಣ ಅವರು ಹೌಸಿಂಗ್ ಮಿನಿಸ್ಟರ್ ಆದಾಗ, ಗೃಹ ಸಚಿವ ಮನೆಗಳಿಗೆ ವಸತಿ ಸಚಿವರಾದಾಗ, ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹುಬ್ಬಳ್ಳಿ ಪೂರ್ವದ ಶಾಸಕರು ವಿನಂತಿಯನ್ನು ಮಾಡಿಕೊಂಡು ಅವ್ರಿಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಯಾವ ರೀತಿ ಮನೆಗಳಾಗಿದಾವ ಅದೇ ರೀತಿ ನಮಗೂ ಕೂಡ ಮನೆಗಳನ್ನ ಕೊಡ್ರಿ ಅಂತ ಹೇಳಿ, ಅದ್ರ ಪ್ರಕಾರ ಯಾವುದೋ ಪಕ್ಷ ಭೇದ ನೋಡಿದ ವಿ ಸೋಮಣ್ಣನವರು ಹುಬ್ಬಳ್ಳಿ ಪೂರ್ವದ ಕ್ಷೇತ್ರಕ್ಕೆ ಮನೆಗಳನ್ನ ಕೂಡ ಸ್ಯಾಂಕ್ಷನ್ ಮಾಡಿದ್ರು. ಈ ಮನೆಗಳಿಗೆ ಜಾಗವನ್ನು ಖರೀದಿ ಮಾಡಿದ್ದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜಾಗವನ್ನು ಖರೀದಿ ಮಾಡಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಂತ ದುಡ್ಡಿನಲ್ಲಿ, ಅಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಾಗ ಇದ್ದಂತ ಕೊಟ್ಟ ದುಡ್ಡಿನಲ್ಲಿ ಇವತ್ತು 1,008 ಮನೆಗಳನ್ನು ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ನನಗೆ ಸಂತೋಷ ಅನಿಸ್ತೈತಿ. ಹಾಗಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ವಿ ಸೋಮಣ್ಣನವರಿಗೆ ಮತ್ತು ಬೊಮ್ಮಾಯಿ ಅವರಿಗೆ, ನಮ್ಮ ನರೇಂದ್ರ ಮೋದಿ ಅವರಿಗೆ, ನಮ್ಮೆಲ್ಲ ಬಡವರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ನಿಜವಾಗಿ ಬಡವರ ಮೇಲೆ ಪ್ರೀತಿ ಇತ್ತಂದ್ರೆ ಭಾರತೀಯ ಜನತಾ ಪಕ್ಷ ಎಲ್ಲ ಮನೆಗಳನ್ನ ಕಂಪ್ಲೀಟ್ ಮಾಡಬೇಕು. ಮಳೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಗುರಿಯಾದಂತ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಹೊಸ ಮನೆಗಳನ್ನ ಸುಮಾರು ಒಂದು 2 ಲಕ್ಷ ಮನೆಗಳನ್ನ ಅದನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಭೂಮಿ ಪೂಜೆ ಮಾಡಿದಂತ ಮನೆಗಳನ್ನ ಕಂಪ್ಲೀಟ್ ಅವ್ರು ಪೂರ್ತಿ ಕಂಪ್ಲೀಟ್ ಮಾಡ್ತಾ ಪಕ್ಷದ ಒಂದು ಸಮಾವೇಶವನ್ನು ಮಾಡ್ತಿದ್ದಾರೆ. ಶಿಷ್ಟಾಚಾರವನ್ನು ಏನು ಉಲ್ಲಂಘಿಸಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್, ಶ್ರೀ ಪ್ರದೀಪ್ ಶೆಟ್ಟರ್ ಅವರು ಹಾಗೂ ಎಲ್ಲ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮಂಡಲ ಪದಾಧಿಕಾರಿಗಳು ಎಲ್ಲರೂ ಇವರಿಗೆ ನಿಜವಾಗಿ ಬಡವರ ಮೇಲೆ ಪ್ರೀತಿ ಇತ್ತಂದ್ರೆ ಭಾರತೀಯ ಜನತಾ ಪಕ್ಷ ಎಲ್ಲ ಮನೆಗಳನ್ನ ಕಂಪ್ಲೀಟ್ ಮಾಡಬೇಕು. ಮಳೆ ಅಥವಾ ಪ್ರಕೃತಿ ವಿಕೋಪಕ್ಕೆ ಗುರಿಯಾದಂತ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಹೊಸ ಮನೆಗಳನ್ನ ಸುಮಾರು ಒಂದು 2 ಲಕ್ಷ ಮನೆಗಳನ್ನ ಅದನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಭೂಮಿ ಪೂಜೆ ಮಾಡಿದಂತ ಮನೆಗಳನ್ನ ಕಂಪ್ಲೀಟ್ ಅವ್ರು ಪೂರ್ತಿ ಕಂಪ್ಲೀಟ್ ಮಾಡ್ತಾ ಪಕ್ಷದ ಒಂದು ಸಮಾವೇಶವನ್ನು ಮಾಡ್ತಿದ್ದಾರೆ. ಶಿಷ್ಟಾಚಾರವನ್ನು ಏನು ಉಲ್ಲಂಘಿಸಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು, MR ಪಾಟೀಲ್, ಶ್ರೀ ಪ್ರದೀಪ್ ಶೆಟ್ಟರ್ ಅವರು ಹಾಗೂ ಎಲ್ಲ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮಂಡಲ ಪದಾಧಿಕಾರಿಗಳು ಎಲ್ಲರೂ ಶಿಷ್ಟಾಚಾರ ಉಲ್ಲಂಘನೆ ಬಹುಶಃ ಫಸ್ಟ್ ಟೈಮ್ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಾಗಿ ಯಾವುದೇ ಕಾರ್ಯಕ್ರಮ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಅಧ್ಯಕ್ಷತೆಯನ್ನು ಮಾಡಬೇಕು. ಆದ್ರೆ ಇಲ್ಲಿ ಹಿಟ್ಲರ್ ರೂಲ್ ಮಾಡುವ ಮುಖಾಂತರ ಜಮೀರ್ ಅಹಮದ್ ಅವರು ಸೈಡ್ ಗಿಟ್ಟ ಅಧ್ಯಕ್ಷತೆಯನ್ನು ತಾವು ಮಾಡಿಕೊಂಡ್ರು. ಇದು ಶಿಷ್ಟಾಚಾರದ ಬಹುದೊಡ್ಡದಾಗಿರ್ತಕ್ಕಂಥ ಉಲ್ಲಂಘನೆ ಇದೆ.
ಯಾಕ ಮಂತ್ರಿಗಳ ಅಧ್ಯಕ್ಷತೆ ತಗೊಂಡ್ರ? ಯಾವುದೇ ಕ್ಷೇತ್ರದಲ್ಲಿ ಕುಂದಗೋಳಿರ್ಲಿ, ಹುಬ್ಬಳ್ಳಿರ್ಲಿ, ಸಂಡೂರಿರ್ಲಿ, ಪಶ್ಚಿಮ ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿ ಶಾಸಕರು ಅಧ್ಯಕ್ಷತೆ ಕಂಪಲ್ಸರಿ ಇರುತ್ತೆ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಜಮೀರ್ ಅಹಮದ್ ಮುಖ್ಯ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ನನಗ ಅಧ್ಯಕ್ಷತೆ ತಗೊಂಡಾರೋ ಪ್ರಸಾದ ಪೈನ್ ಯಾಕೆ ಸರ್ಸಾರಲು ಜಮೀರ್ ಅಹಮದ್ ಹೇಳಿ.